ಸೊ ಈಗ ಇನ್ನೊಂದು ವಿಚಾರ ಅಂತ ಅಂದ್ರೆ ತಂದೆಗೂ ಕೂಡ ಸಂಕಷ್ಟ. ರಾಮಚಂದ್ರ ರಾವ್, ಡಿಐಜಿ ರಾಮಚಂದ್ರ ರಾವ್ ಏನಿದ್ದಾರೆ, ಇವರಿಗೂ ಕೂಡ ಇದೀಗ ಸಂಕಷ್ಟ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರೋಟೋಕಾಲ್ ವ್ಯವಸ್ಥೆ ಯಾವುದೇ ಕ್ಷಣದಲ್ಲಾದ್ರೂ, ಆದ್ರೆ ಪ್ರೋಟೋಕಾಲ್ ವ್ಯವಸ್ಥೆಯನ್ನ ಮಾಡಿದ್ರಲ್ಲ ರಾಮಚಂದ್ರ ರಾವ್, ಯಾವುದೇ ಕ್ಷಣದಲ್ಲಾದ್ರೂ ಅವ್ರಿಗೆ ನೋಟಿಸ್ ಕೊಡ್ಬೋದಾ ಅಂತ ಚಾನ್ಸಸ್ ಇದೆ. ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಗೌರವ್ ಗುಪ್ತಾ ಅವರಿಗೆ ತನಿಖೆಯ ಹೊಣೆಯನ್ನು ವಹಿಸಲಾಗಿದೆ. ಸೊ ಈಗ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಗೌರವ್ ಗುಪ್ತಾ ಅವರು ರಾಮಚಂದ್ರ ರಾವ್ಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಕರಿಬಹುದಾ ಅಂತ ಚಾನ್ಸಸ್ ಇದೆ. ಸದ್ಯಕ್ಕೆ ಸ್ವತಃ ರಜೆ ಮೇಲೆ ರಾಮಚಂದ್ರ ರಾವ್ ಇದ್ದಾರೆ. ಕಡ್ಡಾಯ ರಜೆ ಅನ್ನುವಂಥದ್ದು ಏನಿನ್ನೂ ಅವ್ರಿಗೆ ಸಂಬಂಧಪಟ್ಟಂಗೆ ಆದೇಶ ಆಗಿಲ್ಲ. ಕಡ್ಡಾಯ ರಜೆ ಬಹುಶಃ ಇವತ್ತು ಸಂಜೆ ಅಷ್ಟೊತ್ತಿಗೆ ಸರ್ಕಾರ ಆ ಸೂಚನೆ ಕೊಡ್ಬೋದಾ ಅಂತ ಚಾನ್ಸಸ್ ಇದೆ. ರಾಮಚಂದ್ರ ರಾವ್ ಇಲ್ಲಿ ಏನೇ ಹೇಳಿರ್ಬೋದು, ನನಗೆ ಬಹಳ ನೋವಲ್ಲಿದ್ದೀನಿ, ದುಃಖದಲ್ಲಿದ್ದೀನಿ, ನನಗೆ ಈ ಪ್ರಕರಣದಿಂದ ಬಹಳ ಆಘಾತ ಆಗಿದೆ, ಮತ್ತೊಂದು ಏನೇ ಹೇಳಿದ್ರು ಕೂಡ ಈ ಪ್ರಕರಣದಲ್ಲಿ ಅವ್ರ ಪಾತ್ರ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಗುಮಾನಿ ಬಹಳ ನಿಖರವಾಗ್ತಾ ಇದೆ. ಈಗ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ರಹಸ್ಯ ಬಯಲಾಗ್ತಾ ಇದೆ. ಸಿಬಿಐ ಅಧಿಕೃತವಾಗಿ ತನಿಖೆಗಿಳಿದಿದೆ. ನಿಮ್ಗೆ ಗೊತ್ತಿರೋ ಹಾಗೆ DRI ಕೂಡ ತನಿಖೆ ನಡೆಸ್ತಾ ಇದೆ. ಮತ್ತೊಂದು ಚಿನ್ನದ ಮುಖೇನವಾಗಿ ಅಂದ್ರೆ ಈ ಮೂಲದ ಬಗ್ಗೆ ರನ್ಯಾ ಬಹಳಷ್ಟು ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾಳೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. CID ತನಿಖೆಯನ್ನ ವಾಪಸ್ ಪಡೆದಿದೆ ಸರ್ಕಾರ. ಮತ್ತೊಂದು ಕಡೆ ಇದು ಸಹಜವಾಗಿ ಬಿಜೆಪಿ ಹಾಗೆ ಕಾಂಗ್ರೆಸ್ ನಾಯಕರ ನಡುವೆ ಜಟಾಪಟಿಗೂ ಕಾರಣ ಆಗಿದೆ. ಏನ್ ನಿಮ್ ಗೊಂದಲ ಈ ಪ್ರಕರಣದಲ್ಲಿ ಅಂತ ವಿಪಕ್ಷದವರು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ.